ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪೃಥ್ವಿರಾಜ್ ಮಾತಾಡ್ತಾಯಿದ್ದೀನಿ. ತುಂಬ ದಿವಸ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ. ಸೊ ತೋರಿಸ್ತೀನಿ ನೋಡ್ರಿ. ಇವಾಗ ಶಶಾನ ಆಯ್ತಾ ಊಟ? ಇದು ನಮ್ಮ ಮನೆ ಸರಿನಾ. ಇವರು ನೋಡ್ರಿ ನಮ್ಮ ಬಾಡಿಗಾರ್ಡ್ಸ್, ಅಲ್ಲೊಬ್ಳು ಇಲ್ಲೊಬ್ಳು. ಇದು ನಮ್ಮ ಪಕ್ಕದ ಮನೆ ಖಾಲಿ ಬಿದ್ದೈತೆ. ಈ ಕಡೆ ರೋಡ್ ಇದೆ. ಇವಾಗ ಮನೆ ಒಳಗಡೆ ತೋರಿಸ್ತೀನಿ ಬನ್ನಿ. ಎಂಟ್ರಿ ಹಾಕಿದ್ದಂಗೆ ಇದು ಬಂದು ಬಚ್ಚಲು ಮನೆ ಸರಿನಾ. ಇದು ಬಂದು ಒಂದು ರೂಮ್ ಮಾಡೋದಕ್ಕೆ, ಸುಮ್ಮನೆ ರೂಮ್ ಮಾಡೋಕ್ಕೋಸ್ಕರ ಒಂದು ಬಿಟ್ಟಿದ್ದೀವಿ. ಇಲ್ಲೊಂದು ಗೋಡೆ ಕಟ್ಟಿಸ್ಬೇಕು. ಇದು ನಮ್ಮ ಹಾಲು. ಇವಾಗ ತೋರಿಸ್ತೀನಿ ನೋಡು ಹಾಲು. ಸುಮ್ಮನೆರಮ್ಮ ನೀನು ಮಾತಾಡ. ಇವರು ನಮ್ಮ ಅಜ್ಜಿ ತಾತ. ಇದು ನಮ್ಮ ಒಳಗಡೆ ದನಗಳು ಕಟ್ಟೋಕ್ಕೆ ಮನೆ. ತೋರಿಸ್ತೀನಿ. ಕರೆಂಟ್ ಆನ್ ಮಾಡ್ತೀನಿ ರೀ. ಇದೊಂದು ಬಾತ್ರೂಮು. ಇದು ಇನ್ನೊಂದು ಡೋರು ಮನೆಗೆ. ಇದೆಲ್ಲ ನೋಡಿ ಐಟಮ್, ಅದು ಇದು ನನ್ನ ಮದುವೆ ಟೈಮಲ್ಲೆಲ್ಲ ಹಾಕಿದ್ದು ಹಂಗೆ ಬಿಟ್ಟಿದ್ದೀವಿ, ಕ್ಲೀನ್ ಮಾಡಿಲ್ಲ, ಮಾಡಿಸ್ಬೇಕು. ಇದು ಒಳಗಡೆ ದನಗಳು ಕಟ್ಟೋಕ್ಕಿರೋ ಅಂಥ ಜಾಗ. ಇಲ್ಲೇ ಒಬ್ಬರು ಸಂಸಾರ ಮಾಡ್ಬೋದು, ಅಷ್ಟು ಚೆನ್ನಾಗೈತೆ. ಇದ್ರ ಮೇಲಗಡೆ ನೋಡಿ, ಇದೆಲ್ಲ ಬಂದು ನಾವು ಕೊಬ್ಬರಿ ಹಾಕೋಕ್ಕೆ ಇರುವಂಥ ಜಾಗ. ಇದು ಬಿಟ್ಟು ಇನ್ನೂ ಒಂದು ಐತೆ, ತೋರಿಸ್ತೀನಿ. ಇದು ಅಟ್ಟ, ಓಕೆನಾ. ಅಟ್ಟದಲ್ಲಿ ಯಾವುದಿಲ್ಲ, ಫುಲ್ ಕತ್ಲೆ. ಲೈಟ್ ಆನ್ ಮಾಡೋಣ. ವೀಡಿಯೋದಲ್ಲಿ ಆನ್ ಆಯ್ತಿಲ್ಲ ನೋಡಿರಿ, ತೋರಿಸ್ತೀನಿ ವೀಡಿಯೋದಲ್ಲಿ. ಇದು ಬಂದು ಅಟ್ಟ, ಏನೂ ಇಲ್ಲ. ಇಲ್ಲೂ ಕಾಯಿ ಹಾಕ್ಬೋದು, ಮಲ್ಕೋಬೋದು, ಕ್ಲೀನ್ ಮಾಡಬೇಕು, ಅಷ್ಟು ಗಲೀಜೈತಿ ಇವಾಗ. ನಮ್ಮದು ಹಂಚಿನ ಮನೆ. ಯಾಕಮ್ಮ ನೀರು ಇಲ್ಲಿಕ್ಕಿದೆಯಾ? ಇದು ನಮ್ಮ ಟಿ ವಿ. ಅವರು ನಮ್ಮ ಅಮ್ಮ ಸಣ್ಣ ಕಾಫಿ ಕುಡಿತಾಯಿದ್ರು. ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಕಾಫಿ ಕುಡಿತಾಯಿಲ್ಲ. ಇದು ನಮ್ಮ ಕಿಚನ್, ಆಗಿನ ಕಾಲದ್ದು. ಇದು ಒಲೆ, ಆಗಿನ ಕಾಲದ್ದು, ಬಟ್ ಇವಾಗ ಯೂಸ್ ಮಾಡ್ತಾಯಿಲ್ಲ ನೋಡಿ ಹೆಂಗಿದೆ. ಇವಾಗಿನ ಮಾಡ್ರನು ಗ್ಯಾಸ್. ಇದೆಲ್ಲ ಬಂದು ಕಿಚನ್ನಲ್ಲೇ ಇರೋದು ದೇವ್ರ ಮನೆ ಮತ್ತು ಪಣತ ಅಂತೀವಿ. ಅಲ್ಲೆಲ್ಲ ಇಕ್ಕಿದ್ದೀವಲ್ಲ ಸ್ಟೀಲ್ದು ಪಾತ್ರೆಗಳು. ಅದ್ರ ಕೆಳಗಡೆ ಅಂಡರ್ಗ್ರೌಂಡ್ ಥರ ಇದೆ. ರಾಗಿ, ಭತ್ತ, ಜೋಳ ಇದನ್ನೆಲ್ಲ ಹಾಕೋಕ್ಕೆ ಅವಾಗ ಮಾಡಿರೋದು. ಇದೆಲ್ಲ ಬಂದ್ಬಿಟ್ಟು ಅಲ್ಲಿಗೆಗಳು ಹಾಕೋಕ್ಕೆ ಬಿಟ್ಟಿರೋದಂಥದ್ದು. ಇಲ್ಲಿ ಹಾಕಿದ್ರೆ ಇಲ್ಲೂ ಒಂದು ಅಟ್ಟ ಥರ ಆಗುತ್ತೆ. ಇದಕ್ಕೆ ಬಂದ್ಬಿಟ್ಟು ಪೂರ್ತಿ ಇಲ್ಲೊಂದು ಕಲ್ಲೇ ಇದೆ ನೋಡಿ. ಅದನ್ನು ಓಪನ್ ಮಾಡಿದ್ರೆ ಒಳಗಡೆ ಫುಲ್ಲು ಅಂಡರ್ಗ್ರೌಂಡ್ ಥರ ಇದೆ. ಜೋಳ, ರಾಗಿ ಇವನ್ನೆಲ್ಲ ಹಾಕಿ ಇಕ್ಕೊಂತಾರೆ ಆಗಿನ ಕಾಲದಲ್ಲಿ ಇಲಿಗಳಿಂದ ತಪ್ಸೋಕ್ಕೋಸ್ಕರ. ಇದು ತುಂಬ ತುಂಬಿಸಿಕೊಂಡ್ರೆ ಎಷ್ಟೋ ವರ್ಷಗಳ ತನಕ ಯೂಸ್ ಮಾಡೋರು. ಇವಾಗ ಯಾರು ಬೆಳೆಯೋದೇ ಇಲ್ಲ, ಇನ್ನೆಲ್ಲಿ ಯೂಸ್ ಮಾಡೋದು. ಹಂಗಾಗಿ ಇವಾಗ ಇಷ್ಟು ನಮ್ಮ ಹೋಮ್ ಟೂರು. ಇದು ನಮ್ಮ ದೇವರು ತಿಮ್ಮಪ್ಪ. ಇಷ್ಟೇ ನಮ್ಮ ಮನೆ, ಓಕೆನಾ. ಬನ್ನಿ ಇವಾಗ ಹೋಗ್ತಾ ನಮ್ಮ ತೋಟದ ಹತ್ರ ಸಿಗ್ತೀನಿ. ಇವರು ನಮ್ಮಮ್ಮ. ಫ್ರೆಂಡ್ಸ್ ಎಲ್ಲ ತೋಟಕ್ಕೆ ಹೋಗ್ತಾಯಿದ್ದೀನಿ. ಹೋಗ್ತೀವಿ ನಾವು ತೋಟಕ್ಕೆ ಹೋದರೆ ಸರಿನಾ. ನಮ್ಮ ಹೀರೋಯಿನ್ಗಳು ಬರ್ತಾವೆ ಇಬ್ಬರೂ. ಹೇಗಿದೆ ನಮ್ಮ ಮನೆ ಕಮೆಂಟ್ ಮಾಡಿ. ನಿಮ್ಮದು ಊರಲ್ಲೇ ಮನೆ ಇದೇ ಥರ ಇದೆಯಾ, ಅಥವಾ ನೀವೇನಾದ್ರೂ ಅಪ್ಡೇಟ್ ಆಗಿ ಮೋಡ್ ಮನೆ ಕಟ್ತಿದ್ದೀರಾ ಹೇಳಿ ನನಗೆ. ಇದು ನಮ್ಮ ತೋಟಕ್ಕೆ ಹೋಗೋ ರೋಡು. ಎಷ್ಟು ಹಚ್ಚು ಹಸಿರಾಗೈತೆ ನೋಡಿ, ತೋರಿಸ್ತೀನಿ. ಫುಲ್ಲು ಹಚ್ಚು ಹಸಿರಾಗೈತೆ. ಸೊ ನೋಡಿದ್ರಲ್ಲ ನಮ್ಮ ಮನೆ ಹೆಂಗಿತ್ತು ಅಂತ. ಆ ಮನೆ ಸ್ಟೋರಿ ಹೇಳಬೇಕು ಅಂತಂದರೆ, ನಾವು ಕಟ್ಟಿರೋ ಮನೆ ತೊಗೊಂಡಿದ್ದು, ಓಕೆನಾ. ನಾವು ಬಂದ್ಬಿಟ್ಟು 2010 ಆ ಮನೇನ ತೊಗೊಂಡಿದ್ದು. ಈಗ ಆ ಮನೇನ ತಗೊಳಕ್ಕೂ ಆಗೋಲ್ಲ, ಕಟ್ಸೋಕ್ಕೂ ಆಗೋಲ್ಲ. ಅಷ್ಟೊಂದು ದುಡ್ಡೇ ಇಲ್ಲ ನಮ್ಮ ಹತ್ರ ಇವಾಗ, ಓಕೆನಾ. ಆ ಮನೆ ತೊಗೊಂಡಿದ್ದು ನನಗೆ 2,500 ಸಂಬಳ ಇತ್ತು. ಆವಾಗ ನಮ್ಮ ಅಮ್ಮಗೆ 4,000 ಸಂಬಳ ಇತ್ತು. ಸೊ ಆವಾಗ ನಾನು ನಮ್ಮ ತಾಯಿ ಇಬ್ಬರೂ ದುಡ್ದು ಹಾಕಿದ್ದಂಥ ಬಂಡವಾಳ ಅದಕ್ಕೆ. ಸೊ ಆಗಿನ ಟೈಮಲ್ಲಿ ತಿಗಡ್ರಪಾಳ್ಯ ಮೇನ್ ರೋಡು, ಅಂದ್ರಳ್ಳಿ ಮೇನ್ ರೋಡಲ್ಲೆಲ್ಲ ಬಂದ್ಬಿಟ್ಟು ಸೈಟೇ ತೊಗೊಂಬೋದಿತ್ತು ನಾವು, ಓಕೆನಾ.
ಅವಾಗೆಲ್ಲ ಬಂದು 2.5 ಲಕ್ಷ 3 ಲಕ್ಷಕ್ಕೆಲ್ಲ ಬಂದು ಸೈಟು ಸಿಗ್ತಾಯಿತ್ತು. ತಿಗಡ್ರಪಾಳ್ಯ, ಅಂದ್ರಳ್ಳಿ ಅಲ್ಲೆಲ್ಲ ಈಸಿಯಾಗಿ ತೊಗೋಬೋದಾಗಿತ್ತು. ಅಲ್ಲಿನ್ನೂ ಅಷ್ಟು ಡೆವಲಪ್ೇ ಇರಲಿಲ್ಲ. ಯಾವಾಗ 2009-10 ಇವಾಗೆಲ್ಲ ಅಲ್ಲಿ ಮಾತಾಡ್ಸೋಕ್ಕೂ ಆಗೋಲ್ಲ ಬಿಡ್ರಿ. ಆದರೆ ಇಲ್ಲೂ ಅಷ್ಟೇ, ಈಗ ಈ ಮನೆ ನಾವು ಕಟ್ಸೋಕ್ಕೂ ಆಗೋಲ್ಲ, ಅಥವಾ ಈ ಮನೆ ಈಗ ತಗೊಳಕ್ಕೂ ಆಗೋಲ್ಲ. ಆ ಮನೆ ಮೇಲೆ ಲೋನು ಅಂತಲೇ ಇವಾಗ 10 ಲಕ್ಷ ಕೊಡ್ತಾರೆ, ಅದು ಹಳ್ಳಿಯಲ್ಲಿ. ಓಕೆನಾ? ಅದು ಬಂದು ಇರೋದು ಮನೆ ಬಂದು ಎಷ್ಟು ಅಡಿ ಇದೆ ಗೊತ್ತಾ? 38 ಅಡಿ ವಿತ್ತು 44 ಅಡಿನೇನೋ ಬರುತ್ತೆ. ಅಗಲ ಉದ್ದ ಎರಡನ್ನೂ ಸೇರಿ 38-44 ಬರುತ್ತೆ. ಅಷ್ಟು ದೊಡ್ಡ ಮನೆ ಅದು. ಅಲ್ಲಿ ಇವಾಗ ನಮ್ಮಮ್ಮ ಸದ್ಯಕ್ಕೆ ಒಬ್ಬರೇ ಅವರೇ. ಈ ತಿಂಗಳು ಬಂದು ಕರ್ಕೊಂಡು ಹೋಗಬೇಕು ನಾನು. ಈ ಕೂದಲು ಬೇರೆ ಒಂದು ಕರ್ಕೊಂಡು ಹೋಗಬೇಕು. ಸೊ ಇಷ್ಟು ದಿನ ನಮ್ಮಮ್ಮ ಇದ್ದರು, ನಾನು ಬರ್ತಾಯಿರ್ತೀನಿ. ತಿಂಗಳಿಗೆ ಒಂದು 3 ಸಲನಾರು ಬರ್ತೀನಿ ನಮ್ಮಮ್ಮನಿಗೋಸ್ಕರ ನೀರು ತಗೊಂಡು ಬಂದು ಕೊಡೋಕ್ಕೆ. ಈ ಸಲ ಬಂದು ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಕಾಲ್ ಆಪ್ರೇಷನ್ ಮಾಡಿಸ್ಬೇಕು. ಹಂಗಾಗಿ ನೋಡಿ ನಿಮಗೆಲ್ಲ ತೋರಿಸ್ತೀನಿ ನೋಡಿ. ಇವೆಲ್ಲ ಬೇವಿನಕಾಯಿ ಬೀಜಗಳು. ಓಕೆನಾ? ಇದನ್ನೆಲ್ಲ ನಾನು ಸ್ಕೂಲಿಗೆ ಹೋಗುವಾಗ ಆಯ್ತಾಯಿದ್ದೆ. ಅವಾಗೆಲ್ಲ ಆಯ್ದುಬಿಟ್ಟು ಮಾರಿ ದುಡ್ಡು ತಗೋತಾಯಿತ್ತು. ಫ್ರೆಂಡ್ಸ್ ನೋಡಿ, ನಮ್ಮ ತೋಟಕ್ಕೆ ಬಂದಿದ್ದೀನಿ. ಚಿಕ್ಕದು ಹಲಸಿನ ಮರ, ಅದು ಎಷ್ಟು ಹಣ್ಣು ಬಿಟ್ಟಿದೆ ನೋಡಿ, ತೋರಿಸ್ತೀನಿ. ಇದು ಚಿಕ್ಕ ಮರ, ಅದರ ಹಣ್ಣು ಮಾತ್ರ ಸರಿಯಾಗಿ ಬಿಟ್ಟೈತೆ. ಯಾರೋ ನೋಡಿ ತಗೋಬಾ ಅಂತ ಕಮೆಂಟ್ ಮಾಡಿಬಿಡ್ರಿ. ಇದೆಲ್ಲ ಓದ್ಕೊಂಬರೋಕ್ಕೆಲ್ಲ ಆಗೋಲ್ಲ. ಇವಾಗ ಕೊಯ್ದಿದ್ದೀನಿ ಒಂದು ಸ್ವಲ್ಪ. ನಮ್ಮಮ್ಮನಿಗೆ ತೊಗೊಂಡೋಗಿ ಕೊಡ್ತೀನಿ. ನೋಡಿ ಇಷ್ಟೆಲ್ಲ ಕುಯ್ದಿದ್ದೀನಿ. ಅವನ್ನೆಲ್ಲ ಕುಯ್ದಿರೋದು ಈಗ ನಮ್ಮಮ್ಮನಿಗೆ ತೊಗೊಂಡೋಗಿ ಕೊಡ್ತೀನಿ. ಅವರು ಹಣ್ಣು ಮಾಡಿಕೊಂಡು ತಿಂತಾರೆ. ಅಕ್ಕಪಕ್ಕ ಮನೆಯವರು ಯಾರು ತಿಂತಾರೆ ಅಂತಂದರೆ ತಿಂತಾರೆ ಆರಾಮಾಗಿ. ಇಷ್ಟು ಬಿಟ್ಟಾಯಿತು. ನಾನು ಆಲ್ಮೋಸ್ಟ್ ತೊಗೊಂಡು ಹೋಗಿದ್ದೀನಿ. ಅದು ಒಂದು ಮರ ಇದೆ, ದೊಡ್ಡ ಮರ. ಅದರ ತುದಿಲಿ ಒಂದೇ ಒಂದು ಐತೆ ದಪ್ಪದು. ಆದರೆ ಅದನ್ನ ಹತ್ತಿ ಕುಯ್ಬೇಕು. ಆದರೆ ಇವಾಗ ಆಗೋಲ್ಲ ಕುಯ್ಯೋಕ್ಕೆ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರು ಬಂದಾಗ ನಮ್ಮ ವೈಫ್ ಕರ್ಕೊಂಡು ಅವಾಗ ಕುಯ್ತೀನಿ. ಅಷ್ಟೋ ತನಕ ಇದ್ದರೆ, ಇಲ್ಲ ಅಂದರೆ ಇಲ್ಲ. ನೋಡೋಣ ಬನ್ನಿ. ಇವಾಗ ಅಲ್ಲೋಗಿ ಒಂದು ಮಾವಿನ ಮರಕ್ಕೆ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಬರಬೇಕು. ಅದನ್ನು ಹಾಕ್ಬಿಟ್ಟು ಬರ್ತೀನಿ. ನೋಡೋಣ. ಇರುವೆ ಸಿಕ್ಕಾಬಟ್ಟೆ ಹತ್ಬಿಟ್ಟಿದ್ದಾವೆ. ಆ ಮರ ಹಾಳಾಗುತ್ತಂತೆ ಇರುವೆ ಹತ್ತಿದ್ರೆ. ಹಂಗಾಗಿ ಇರೋ ಮರನ ಉಳಿಸ್ಕೋಬೇಕು ಅಂತಂದರೆ ನಾವು ಇವಾಗ ಹೋಗಿ ಪೌಡ್ರ್ ಹಾಕಿ ಬರಬೇಕು. ನೋಡಿ ರೈಲ್ವೆ ಸ್ಟೇಷನು ನಮ್ಮ ಊರಿಂದ ಹೋದರೆ ಅಲ್ಲಿ ಕಾಣಿಸ್ತಿದೆಯಾ? ನಮ್ಮ ರೈಲ್ವೆ ಸ್ಟೇಷನು ನಮ್ಮೂರಿಂದ ಹೋದರೆ 1 ಕಿಲೋಮೀಟ್ರ್ ಅಷ್ಟೇ. ಬಟ್ ಇದು ಯಾವುದೂ ಇವಾಗ ನಿಲ್ಲಿಸ್ತಾ ಇಲ್ದಿರೋ ಕಾರಣ ನಾವು ಅರಸೀಕೆರೆಗೆ ಹೋಗಿ ಹತ್ತಬೇಕು ಟ್ರೈನ್ನ. ಮತ್ತು ಇವಾಗ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸೋಣ. ಬಂದು ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್. ಹೋದ ಸಲ ಬಂದಾಗ ಈ ಮೊಟ್ಟೆಗಳಿಗೆಲ್ಲ ಬೆಂಕಿ ಹಾಕಿದ್ದೆ, ಬೇಸೆ ಹೊಡಿವಾಗ. ಈ ಬೋಳಿ ಮಕ್ಕಳು ಕೆಲವು ಜನಗಳು ಬೇಸೆ ಹೊಡ್ಸಿದ್ದೀನಿ ನೋಡಿ. ಮತ್ತೆ ಮಧ್ಯದಲ್ಲಿ ತೋಟದ ಮಧ್ಯದಲ್ಲಿ ರೋಡ್ ಮಾಡೋರೆ. ಎಂಥ ಗಾಂಡು ನನ್ನ ಮಕ್ಕಳು ಅಂದರೆ, ಬೈದ್ಬಿಟ್ಟೆ ಬೇಜಾರು ಮಾಡ್ಕೊಂಬರ್ರಿ. ಎಂಥ ಕಿತ್ತೋದು ನನ್ನ ಮಕ್ಕಳು ನೋಡಿರಿ. ಮೊನ್ನೆ ತಾನೇ ಬೇಸೆ ಹೊಡ್ಸಿದ್ದೀನಿ 2,000 ಕೊಟ್ಟು. ತಿರ್ಗಾ ರೋಡ್ ಮಾಡೋರೆ. ನಮ್ಮೂರಲ್ಲಿ ಎಂಥ ಕಚಡ ನನ್ನ ಮಕ್ಕಳು ಇದ್ದಾರೆ ಅಂದರೆ, ಯಾರು ಹೇಳೋರು ಕೇಳೋರು ಇಲ್ಲ ಅಂತಂದರೆ ನಮ್ಮನ್ನು ಭೂಮಿನವ್ರು ಹೆಸರು ಮಾಡ್ಕೊಂಬಿಡ್ತಾರೆ. ಅಂಥ ಕಿತ್ತೋದು ನನ್ನ ಮಕ್ಕಳು ಅವ್ರೆ ನಮ್ಮೂರಲ್ಲಿ. ಇದೆಲ್ಲ ಮೊಟ್ಟೆಗಳು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ 1 ರೂಪಾಯಿ 2 ರೂಪಾಯಿಗೆ ಒಂದೊಂದು ದಿನ ಮಾರ್ತಾಯಿದ್ವಿ. ಓಕೆನಾ? ಇದರಿಂದಲೂ ಸಹ ನಮ್ಮ ಅಜ್ಜಿ ನಮ್ಮನ್ನೆಲ್ಲ ಮಾರಿ ಸಾಕಿದ್ದಾರೆ. ಆದರೆ ಇವಾಗ ಗ್ಯಾಸ್ ಎಲ್ಲ ಬಂದಿರೋ ಕಾರಣ ಯಾರೂ ಅದನ್ನು ಯೂಸ್ ಮಾಡಲ್ಲ. ಆದರೆ ಒಂದಲ್ಲ ಒಂದು ದಿನ ಯೋಚನೆ ಮಾಡಿ, ಮತ್ತೆ ಸೌದೆ ಒಲೆಗೆ ಯಾವ ಥರ ಇವಾಗ ಗ್ಯಾಸ್ ಸಮಸ್ಯೆ ಆಗಿ ಹೋದ್ರೋ ಅದೇ ಥರ ಇನ್ನೂ ಒಂದು ಸ್ವಲ್ಪ ದಿನ ಕಳೀತಾ ಅದೇ ಪೊಸಿಷನಿಗೆ ಬರ್ತಾರೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಂಗೆ ಮೊದಲು ಯಾವಾಗ ಏನೇನು ಹೆಂಗೆ ಬದುಕ್ತಾ ಇದ್ದಾರೋ ಜನಗಳು ಅದೇ ಥರ ಪರಿಸ್ಥಿತಿಗೆ ಬಂದು ನಿಂತ್ಕೋತಾರೆ ನಮ್ಮ ಜನಗಳು. ಇವಾಗ ಮನೆಗೆ ಹೋಗಿ ಹಲಸನ್ನೆಲ್ಲ ಇಟ್ಟು ನಾನು ಇವಾಗ ಬೆಂಗಳೂರಿಗೆ ಹೊರಡಬೇಕು. ನಾನು ಬಂದಿದ್ದ ಕೆಲಸ ಮುಗೀತು. ನಮ್ಮ ತಾಯಿಗೆ ನೀರು ತಂದು ಕೊಡಬೇಕಾಗಿತ್ತು, ತಂದು ಕೊಟ್ಟಿದ್ದೀನಿ. ಅವ್ರಿಗೆ ಐಟಮ್ ತಂದು ಕೊಡಬೇಕಾಗಿತ್ತು, ತಂದು ಕೊಟ್ಟಿದ್ದೀನಿ. ಮಾತ್ರೆ ಎಲ್ಲನೂ ಇವಾಗ ಹೊರಡಬೇಕು. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತೀನಿ. ಅಂದವೇ ಹೋಗ್ತಾ ಮಾತಾಡೋಣ ಫ್ರೆಂಡ್ಸ್. ಇವಾಗೆಲ್ಲ ಮುಗಿಸ್ಕೊಂಡು ಅರಸೀಕೆರೆಗೆ ಹೋಗ್ತಾ ಇದ್ದೀನಿ ಟ್ರೈನ್ಗೆ. ನೋಡ್ಕೊಂಡು ನಗಾಡ್ಕೊಂಡು ಹೋಗ್ತಾರೆ ನಮ್ಮೂರಲ್ಲಿ. ನಾನು ಯಾವತ್ತೂ ಹಿಂಗೆಲ್ಲ ಹೊತ್ಕೊಂಡು ಹೋಗಿಲ್ಲ. ಹಾಗಾಗಿ ಅದರಲ್ಲಿ ಒಂದು ಯಾವುದೋ ಒಂದು ವೆಹಿಕಲ್ ಸಿಕ್ಕಿತು, ಅದರಲ್ಲಿ ನೋಡ್ರಿ ಟೆಂಪೋ ಬಸ್ ಯಾವ ಬರಲಿಲ್ಲ. ಹಾಗಾಗಿ ಇವಾಗ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮನೆ. ಆ ಮನೆ ನನ್ನ ಫ್ರೆಂಡ್ದು. ಎದುರುಗಡೆ ಟೊಮೊಟೊ ಹಾಕೋನೆ. ಮನೆ ಹತ್ರ ಬಾರೋ ಟೊಮೊಟೊನ ಕೊಯ್ಕೊಂಡು ಹೋಗು ಅಂತ ಹೇಳ್ದ. ಆದರೆ ನಾನು ಹೋಗೋಕ್ಕಾಗಿಲ್ಲ. ಹಂಗಾಗಿ ಡೈರೆಕ್ಟ್ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಸಲ ಬಂದಾಗ ಹೋಗ್ತೀನಿ. ಬೆಂಗಳೂರಲ್ಲಿದ್ದಾಗ ಏನೂ ಮಾಡಿರಲಿಲ್ಲ. ಊರಿಗೆ ಬಂದು ಲಾಕ್ಡೌನಲ್ಲಿ ದುಡ್ದು 5 ವರ್ಷದಲ್ಲಿ ಇಷ್ಟು ಚೆನ್ನಾಗಿದ್ದಾನೆ. ಇದು ಹಳ್ಳೀಲಿ ಬಂದು ಬದುಕಬೇಕು ಅಂತಂದರೆ ಎಲ್ಲದಕ್ಕೂ ರೆಡಿ ಇರಬೇಕು. ಕಷ್ಟ ಸುಖ ಹಂಚ್ಕೊಂಡು ಬದುಕೋಕ್ಕೆ. ನೋಡಿ ಎಷ್ಟು ಚೆನ್ನಾಗೈತೆ ಒಂದು ತೋಟ.
ಟೊಮೊಟೊ ಹಣ್ಣೆಲ್ಲ ಹಾಕೋನೆ. ಫೈನಲಿ ಬಂದು ರೈಲ್ವೆ ಸ್ಟೇಷನಲ್ಲಿ ಕೂತಿದ್ದೀನಿ, ಟಿಕೆಟ್ ಎಲ್ಲ ತೊಗೊಂಡು. ಟೈಮು ಆಗೋಯ್ತು, ಟ್ರೈನು ಸಿಗಲ್ಲ ಅಂದ್ಕೊಂಡೆ. ನನ್ನ ಅದೃಷ್ಟಕ್ಕೆ ನಾನೇ ಒಂದು 15 ನಿಮಿಷ ಬೇಗ ಬಂದೆ. ನಮ್ಮ ಬಾಣಾವರದಿಂದ ಬೇಗ ಬಸ್ ಬಂತು, ಹಂಗಾಗಿ ಸೊ ಲಗೇಜೆಲ್ಲ ಹೊತ್ಕೊಂಬಂದು ಸುಸ್ತಾಗೋಯ್ತು. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಕೂತಿದ್ದೀನಿ. ಇವಾಗ ಇನ್ನೇನು ಟ್ರೈನ್ ಬರುತ್ತೆ. ಈ ಕಡೆಯಿಂದಲೂ ಟ್ರೈನಲ್ಲಿ ನನಗೆ ಸೀಟ್ ಸಿಕ್ಕಿಲ್ಲ, ಸಿಕ್ಕಾಬಟ್ಟೆ ರಶ್ ಇತ್ತು. ಹಂಗಾಗಿ ಆಮೇಲೆ ಬಂದು ಇಲ್ಲಿ ಡೋರ್ ಹತ್ರ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡೆ. ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಬೋಗಿಗಳು ಹೆಂಗೆ ಅಳ್ಳಾಡ್ತಾಯಿದೆ. ಸೊ ನಾನು ಯಾವುದೋ ಚೈನಾದಲ್ಲೋ ಯಾವುದೋ ಒಂದು ಬುಲೆಟ್ ಟ್ರೈನಲ್ಲಿ ₹1 ಕಾಯಿನ್ ಇಕ್ಕಿದ್ರೆ ಅಲ್ಲಾಡಲ್ವಲ್ಲ, ಆ ಥರ ಇರುತ್ತಲ್ಲ, ಆ ವಿಡಿಯೋನ ನೆನಪಿಗೆ ಬಂತು. ಇಲ್ಲಿ ಬೋಗಿನೇ ಅಲ್ಲಾಡ್ತೈತೆ, ಇನ್ನು ಕಾಯಲ್ಲಿ ಹೇಳೋದು ಇನ್ನೆಲ್ಲಿ ಬಂತು, ಹಂಗಾಗಿ ಅನ್ನಿಸ್ತು. ಇನ್ನೇನು ಮಾಡೋದು, 2 ಅವರ್ ಅಲ್ಲ ಅಂತೇಳ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ನೋಡಿ ಮಿರರು ಎಷ್ಟು ಗಲೀಜಾಗೈತೆ. ಫೈನಲಿ ಮನೆಗೆ ಬಂದಿದ್ದೀನಿ ಫ್ರೆಂಡ್ಸ್. ಟೈಮು ಬಂದು 9 ಗಂಟೆ ಆಯಿತು. ಬೆಳಿಗ್ಗೆ 9 ಗಂಟೆಗೆ ಹೋದವನು, ಇವಾಗ 9 ಗಂಟೆಗೆ ಬಂದಿದ್ದೀನಿ. ಸೊ ಚಿಕ್ಕಬಳ್ಳಾಪುರದಲ್ಲಿ ಇಳಿದು ಅಲ್ಲಿ ಗಾಡಿ ಪಾರ್ಕ್ ಮಾಡಿದೆ. ಪಾರ್ಕಿಂದ ಎತ್ಕೊಂಡು ಮನೆಗೆ ಬಂದೆ. ಅಲ್ಲೇನು ಅಂದರೆ ಮೇಯ್ನು ಮಳೆ ಸೋನೆ ಬರ್ತಾಯಿತ್ತು, ಹಂಗಾಗಿ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಜಾಸ್ತಿ ಆದರೆ ಮೇಲೆ ತಿರ್ಗಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ಸ್ವಲ್ಪ ತಂದಿದೆ. ಲಗೇಜ್ ಅಂದರೆ ಜಾಸ್ತಿ ಅಲ್ಲ, ಸುಮ್ಮನೆ ಮನೆಗೆ ಬೇಕಾಗಿರೋಂಥದ್ದು. ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಮನೆಗೆ ಬಂದು ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ. ಹಂಗೆ ಏನಾದ್ರು ತಪ್ಪಿದ್ರೆ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.